Good morning, friends. I welcome you all to the online worship of Bangalore South Church this morning. Even as we have gathered together to worship God, let us turn our Bibles to 1 Corinthians chapter number 10, verses 23 and verses 31. ಈ ಬೆಳಗಿನ ಹೊತ್ತಾರೆಯಲ್ಲಿ ದೇವರ ಪ್ರಸನ್ನತೆಯಲ್ಲಿ ನಾವು ಆತನನ್ನು ಆರಾಧಿಸುವುದಕ್ಕಾಗಿ ಸೇರಿಕೊಂಡು ಬಂದಿರುವಾಗ ನಮ್ಮ ಸತ್ಯವೇದಗಳನ್ನು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 23ನೇ ವಾಕ್ಯ ಮತ್ತು 31ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. 1 Corinthians chapter number 10 verses 23 and 31. Everything is permissible, but not everything is beneficial. Everything is permissible, but not everything is constructive. So, whether you eat or drink or whatever you do it all for the glory of God. ಕನ್ನಡ ಬೈಬಲಲ್ಲಿ ಓದಿಕೊಳ್ಳೋಣ. 1 ಕೊರಿಂಥ 10ನೇ ಅಧ್ಯಾಯ 23ನೇ ವಾಕ್ಯ. ಎಲ್ಲಾ ಕಾರ್ಯವನ್ನು ಮಾಡಲು ಸ್ವತಂತ್ರವಿದೆ, ಆದರೆ ಎಲ್ಲಾ ಕಾರ್ಯಗಳು ಉಪಯುಕ್ತವಾಗಿರುವುದಿಲ್ಲ. ಎಲ್ಲಾ ಕಾರ್ಯಗಳನ್ನು ಮಾಡಲು ಸ್ವತಂತ್ರವಿದೆ, ಆದರೆ ಎಲ್ಲಾ ಕಾರ್ಯಗಳು ಭಕ್ತಿ ವೃದ್ಧಿಯನ್ನುಂಟು ಮಾಡುವುದಿಲ್ಲ. 31ನೇ ವಾಕ್ಯ. ಆದ್ದರಿಂದ ನೀವು ಊಟ ಮಾಡಿದರೂ ಪಾನ ಸೇವಿಸಿದರೂ ಯಾವುದನ್ನು ಮಾಡಿದರೂ ಎಲ್ಲವನ್ನು ದೇವರ ಮಹಿಮೆಗಾಗಿ ಮಾಡಿರಿ. ಅಪೊಸ್ತಲನಾದ ಪೌಲನು ಇಲ್ಲಿರುವಂತಹ ಸಭೆಯವರಿಗೆ ಒಂದು ವಿಷಯವನ್ನು ಹೇಳುತ್ತಾ ಇದ್ದಾನೆ. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ದೇವರು ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ಆತನು ಪ್ರಥಮವಾಗಿ ನಮಗೆ ಪಾಪದಿಂದ ಬಿಡುಗಡೆಯನ್ನು ಕೊಟ್ಟು ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ಆದರೆ ಎಲ್ಲಾ ಕಾರ್ಯಗಳು ಉಪಯುಕ್ತವಾಗಿರುವುದಿಲ್ಲ. ಎಲ್ಲಾ ಕಾರ್ಯವನ್ನು ಮಾಡುವುದಕ್ಕೆ ನಮಗೆ ಸ್ವತಂತ್ರವಿದ್ದರೂ ಸಹ ಎಲ್ಲಾ ಕಾರ್ಯಗಳು ಭಕ್ತಿ ವೃದ್ಧಿಯನ್ನು ಉಂಟು ಮಾಡುವುದಿಲ್ಲ. Apostle Paul is talking to the Corinthian church and he is telling, you guys say that everything is permissible. Now we are children of God. Now we have been adopted as his sons and daughters. So everything we can do, we can enjoy every pleasures of this world. But one thing we need to understand, Apostle Paul says, not everything is beneficial. Everything is permissible, but not everything is constructive. Whatever you and I do, normally in our daily routine, maybe eating, maybe drinking, maybe working, whatever we do, Apostle Paul says, do it all for the glory of God. ಅಪೊಸ್ತಲನಾದ ಪೌಲನು ಹೀಗೆ ಹೇಳುತ್ತಾರೆ, ನೀವು ಏನು ಮಾಡಿದರೂ ಸಹ, ಊಟ ಮಾಡುವುದಾಗಲಿ, ಪಾನವನ್ನು ಸೇವಿಸುವುದಾಗಲಿ, ಯಾವುದೇ ಕೆಲಸವನ್ನು ಮಾಡುವುದಾಗಲಿ, ಯಾವಾಗಲೂ ನಾವು ಒಂದು ವಿಷಯವನ್ನು ನೆನೆಸಬೇಕು. ಅದೇನೆಂದ್ರೆ ದೇವರ ಮಹಿಮೆಗೋಸ್ಕರ ಆ ಸಂಗತಿಯನ್ನು ನಾವು ಮಾಡಬೇಕಾಗಿರುತ್ತದೆ. ಮಾಡುವಂತ ಎಲ್ಲಾ ವಿಷಯದಲ್ಲಿ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳಬೇಕು. ನಮಗೆ ನಾವು ಈ ಪ್ರಶ್ನೆಯನ್ನು ಕೇಳಿಕೊಳ್ಳಬೇಕು, ಈ ಒಂದು ಸಂಗತಿಯ ಮುಖಾಂತರ ದೇವರಿಗೆ ಮಹಿಮೆ ಉಂಟಾಗುತ್ತಾ ಇದೆಯೋ? ನನ್ನ ಊಟದ ಮುಖಾಂತರ ದೇವರಿಗೆ ಮಹಿಮೆ ಬರುತ್ತಾ ಇದೆಯೋ? ನನ್ನ ಪಾನ ಸೇವನೆಯ ಮುಖಾಂತರ ದೇವರಿಗೆ ಮಹಿಮೆ ಬರುತ್ತಾ ಇದೆಯೋ? ನನ್ನ ನಡೆ ನುಡಿಗಳ ಮುಖಾಂತರ ದೇವರಿಗೆ ಮಹಿಮೆ ಬರುತ್ತಾ ಇದೆ ಎಂಬುದಾಗಿ ಆ ಒಂದು ಪ್ರಶ್ನೆಗೆ ನಾವೇ ಉತ್ತರ ಕೊಡುವುದಾಗಿದ್ದರೆ ಖಂಡಿತವಾಗಿ ನಾವು ಮಾಡುವಂತ ಎಲ್ಲಾ ಸಂಗತಿಗಳಲ್ಲಿ ಕರ್ತನು ಉನ್ನತಕ್ಕೇರಿಸಲ್ಪಡುತ್ತಾನೆ. All of us know this very important truth. What is that? The chief end of every man, of every woman on this earth is to glorify God and enjoy Him forever. ಮನುಷ್ಯನ ಒಂದು ಗುರಿ ಅಥವಾ ಒಂದು ಉದ್ದೇಶವೇನೆಂದರೆ ಆತನು ಮೊದಲನೇದಾಗಿ ದೇವರನ್ನು ಮಹಿಮೆ ಪಡಿಸಬೇಕು, ಎರಡನೇದಾಗಿ ಎಲ್ಲಾ ವಿಷಯಗಳಲ್ಲಿ ಆತನು ದೇವರಲ್ಲಿ ಸಂತೋಷಿಸುವನಾಗಿರಬೇಕು. ದೇವರ ಆತನ ಜೀವಿತದಲ್ಲಿ ಏನೇ ಅನುಮತಿಸಿದರೂ ಸಹ ದೇವರ ಜೊತೆಗಾಗಲಿ ಮನುಷ್ಯರ ಜೊತೆಗಾಗಲಿ ಅಸಮಾಧಾನ ಹೊಂದಿಕೊಳ್ಳದೆ ದೇವರಲ್ಲಿ ಸಂತೋಷಿಸುವನಾಗಿ ದೇವರನ್ನು ಮಹಿಮೆ ಪಡಿಸುವುದಾಗಿದ್ದರೆ ಖಂಡಿತವಾಗಿಯೂ ನಮ್ಮ ಜೀವಿತಗಳ ಮುಖಾಂತರ ದೇವರು ಸಂತೋಷಿಸುವಾತನಾಗಿದ್ದಾನೆ. ಆ ಸಮಯದಲ್ಲಿ ನಮ್ಮ ಜೀವಿತಗಳೇ ಆತನಿಗೆ ಒಂದು ಸಜೀವವಾದ ಯಜ್ಞವಾಗಿ ಮಾರ್ಪಾಡು ಹೊಂದಲು ಸಾಧ್ಯವಾಗುತ್ತದೆ. ಎವ್ರಿ ಡೇ, as I already told you, our chief end is to glorify God, number one, and to enjoy Him forever, number two. Whatever God allows in our life, maybe good times, maybe tough times, in all times we should learn to enjoy God. We should learn to glorify God, and this should always be one question that we would put to do anything, whatever we do. Does this glorify my God? Does this lift up His name higher? Or does
this act in my life, put down the name of Jesus, and anything that lifts up His name, anything that puts up Jesus in our life, when we do those things, when we enjoy Him all the days of our life, the Bible says that God will be glorified in our life. Jesus, after He finished His life's journey, He tells His heavenly Father, Father, I have done the work that you have given to me, and I have glorified your name. ಯೇಸು ಸ್ವಾಮಿ ಈ ಒಂದು ಭೂಮಿಯ ಮೇಲೆ ಬಂದಂತ ಕೆಲಸವನ್ನೆಲ್ಲ ಮುಗಿಸಿದ ನಂತರ ತಂದೆಯಾದ ದೇವರಿಗೆ ಹೀಗೆ ಹೇಳುತ್ತಾರೆ, ತಂದೆ, ನೀನು ಕೊಟ್ಟಿರುವಂತ ಕೆಲಸವನ್ನು ನಾನು ಮುಗಿಸಿದ್ದೇನೆ, ನಿನ್ನ ನಾಮವನ್ನು ಮಹಿಮೆ ಪಡಿಸಿದ್ದೇನೆ ಎಂಬುದಾಗಿ. ಇದೇ ನಮ್ಮ ಜೀವಿತದ ಉದ್ದೇಶವಾಗಿರಬೇಕು. ಆದ್ದರಿಂದ ಪ್ರತಿನಿತ್ಯವೂ, ಭಾನುವಾರ ಮಾತ್ರವಲ್ಲ, ಆರಾಧನೆ ಸಮಯದಲ್ಲಿ ಮಾತ್ರವಲ್ಲ, ಪ್ರತಿನಿತ್ಯವೂ ನಾವು ಮಾಡುವಂತ ಎಲ್ಲಾ ಸಂಗತಿಗಳ ಮುಖಾಂತರ ದೇವರನ್ನು ಮಹಿಮೆ ಪಡಿಸುವುದಕ್ಕೆ ನಾವು ಕಲಿಯುವುದಾಗಿದ್ರೆ ಖಂಡಿತವಾಗಿಯೂ ದೇವರ ಪ್ರಸನ್ನತೆ ಕೇವಲ ನಮ್ಮ ಆರಾಧನೆ ಸಮಯದಲ್ಲಿ ಮಾತ್ರವಲ್ಲ, ಇಡೀ ದಿನ, ಇಡೀ ವಾರ ನಮ್ಮ ಜೊತೆಯಲ್ಲಿದ್ದು ನಾವು ಕರ್ತನನ್ನು ಖಂಡಿತವಾಗಿ ಆನಂದಿಸಲು ಸಾಧ್ಯವಾಗುತ್ತದೆ. God is most glorified in our lives when we are most satisfied in Him. Hallelujah. ನಾವು ಕರ್ತನಲ್ಲಿ ಯಾವಾಗ ಸಂತೃಪ್ತಿಯನ್ನು ಹೊಂದಿಕೊಳ್ಳುತ್ತೇವೆ, ಆವಾಗ ಕರ್ತನು ಖಂಡಿತವಾಗಿ ಮಹಿಮೆ ಹೊಂದುವುದಕ್ಕೆ ಶಕ್ತನಾಗಿದ್ದಾನೆ. ಆ ರೀತಿಯಾಗಿ ದೇವರು ಖಂಡಿತವಾಗಿ ನಮ್ಮ ನಡೆ ನುಡಿಯ ಮುಖಾಂತರ ಪ್ರತಿನಿತ್ಯವೂ ಉಣ್ಣುವುದರಲ್ಲಾಗಲಿ, ಊಟ ಮಾಡುವುದರಲ್ಲಾಗಲಿ, ಪಾನ ಸೇವನೆಯಲ್ಲಾಗಲಿ, ಯಾವುದೇ ಕೆಲಸಗಳನ್ನು ಮಾಡುವುದಾಗಿದ್ದರೂ ಸಹ ಕರ್ತನಲ್ಲಿ ನಾವು ಬೇಡಿಕೊಳ್ಳೋಣ, ದೇವರೇ, ನನ್ನ ಜೀವಿತದ ಮುಖಾಂತರ ನೀನು ಮಹಿಮೆ ಹೊಂದಬೇಕೆಂಬುದಾಗಿ ಕರ್ತನಲ್ಲಿ ನಾವು ಬೇಡಿಕೊಂಡು ನಾವು ನಮ್ಮ ಆರಾಧನೆಯನ್ನು ಪ್ರಾರಂಭ ಮಾಡೋಣ. Father, we just thank you for your precious word. Father, we know as believers you have given us a lot of liberty, a lot of freedom, but we know, Lord, everything in our life, though it is permissible, it might not be beneficial. Though everything is permissible, yet it might not be constructive. Help us, O Lord God, whatever we do, through, Lord, our eating, through our drinking, through our doing of anything, that we would live for the glory of your name. Help us to this very end. In Jesus' name we pray. Amen. We're going to sing this song. It says, Jesus, we celebrate your victory. Jesus, we revel in your love. We rejoice that you have set us free. Jesus, your death has brought us life. Hallelujah. Jesus, we celebrate your victory. Jesus, we revel in your love. Jesus, we rejoice you set us free. Jesus, your death has brought us life. Jesus, we celebrate your victory. Jesus, we
You have set us free from bondages. You have set us free, Lord God, Father, from sicknesses, oh God. Father, we thank you that we can revel in your love, oh Lord God. We thank you for all the things that you have done to us, Lord, especially that you have given us, Lord God, the right to be your children. You have called us, Lord God, a royal priesthood, Lord, so that we can draw near to you with boldness, oh Lord God. We thank you that when we come to your presence, our problems, they disappear, oh Lord God, Father. We thank you, Lord God. In you there is solution to every problem. In you there is healing to every sickness. In you there is deliverance to every bondage, oh Lord God. You are a great and mighty God this morning. And Lord, we thank you, Lord Jesus, for making us holy priests unto thee, O Lord God. Thank you for setting us free, Lord God, from the clutches of the evil one, so that we can revel in your presence. We can revel in your love forever, O Lord God. We pray all the days of our life. Help us, O Lord God, to enjoy you forever and to glorify your name through whatever we do in our life. Help us to this very end. In Jesus' name we pray. Amen, amen, amen. ನಾವು ಈ ಕನ್ನಡ ಹಾಡನ್ನು ಹಾಡಿಕೊಳ್ಳೋಣ. ಈ ಹಾಡು ಹೀಗೆ ಹೇಳ್ತಾರೆ, ಕರ್ತನೇ ನಿನ್ನಯ ಪಾದದಿ ನನಗೆ ನೆಮ್ಮದಿ ನೆಮ್ಮದಿಯೇ. ಹಲ್ಲೆಲೂಯಾ. ಈ ಲೋಕದಲ್ಲಿ ಅನೇಕರು ಈ ದಿನಗಳಲ್ಲಿ, ಕಷ್ಟಕರವಾದ ದಿನಗಳಲ್ಲಿ ನೆಮ್ಮದಿಗಾಗಿ ಅಳೆದಾಡುತ್ತಾ ಇದ್ದಾರೆ, ಶಾಂತಿ ಸಮಾಧಾನವನ್ನು ಹುಡುಕುತ್ತಾ ಇದ್ದಾರೆ. ಆದರೆ ಈ ಶಾಂತಿ ಸಮಾಧಾನವು ಕರ್ತನ ಪ್ರಸನ್ನತೆಯಲ್ಲಿ ನಮಗುಂಟು. ಆಗಲೇ ನಾವು ಹಾಡಿದ ಹಾಗೆ, ನಾವು ಆಗಲೇ ಹಾಡಿಕೊಂಡೆವು, ಕರ್ತನೇ ನಿನ್ನ ಪ್ರಸನ್ನತೆಯಲ್ಲಿ ನಾವು ಬರುವಾಗ ನಮ್ಮ ಸಮಸ್ಯೆಗಳೆಲ್ಲ ಮೆಡದೋಪಾದಿಯಲ್ಲಿ ಕರಗಿ ಹೋಗಿ ಸಂತೋಷ, ಸಮಾಧಾನ, ನೆಮ್ಮದಿ ನಮಗೆ ಬರುತ್ತದೆ ಎಂಬುದಾಗಿ ಕೊನೆಯ ಚರಣ ಹೀಗೆ ಹೇಳುತ್ತೆ, ಎಷ್ಟೊಂದು ಕಷ್ಟವು ನನ್ನ ಬಾಳಲ್ಲಿ ಬಂದರು, ಸ್ವಾಮಿ ನಾನು ನಿನ್ನನ್ನು ಅಗಲೆನು, ರಕ್ತವ ಸುರಿಸಿ ನಾನು ನಿನಗೆ ಸಾಕ್ಷಿಯಾಗಿರುವೆ ಎಂಬುದಾಗಿ ಈ ಹಾಡಿನ ಕೊನೆ ಚರಣ ಹೇಳುವ ಪ್ರಕಾರ ನಾವು ಕರ್ತನಿಗೆ ಈ ಒಂದು ಪ್ರಮಾಣವನ್ನು ಮಾಡೋಣ. ದೇವರೇ, ನನ್ನ ಜೀವಿತದಲ್ಲಿ ಯಾವುದೇ ಕಷ್ಟಗಳು ಬಂದರೂ ಸಹ, ಯಾವುದೇ ಸವಾಲು ಬಂದರೂ ಸಹ, ಸ್ವಾಮಿ ನಾನು ಹಿಂತಿರುಗಿ ಹೋಗಲ್ಲ ಕರ್ತನೆ, ಆದರೆ ರಕ್ತವನ್ನು ಸುರಿಸಬೇಕಾದರೂ ಸಹ ರಕ್ತವನ್ನು ಸುರಿಸಿ ನಾನು ನಿನಗೆ ಒಬ್ಬ ಸಾಕ್ಷಿಯಾಗಿರ್ತೇನೆ ಎಂಬುದಾಗಿ ದೇವರಿಗೆ ಹೇಳಿ ಆತನ ನಾಮವನ್ನು ನಾವು ಸ್ತುತಿಸೋಣ. ನೆಮ್ಮದಿ
Living a godly life in an ungodly world is a tough thing. ತಂದೆಯಾದ ದೇವರೇ, ಈ ಒಂದು ಲೋಕದಲ್ಲಿ ಭಯಭಕ್ತಿಯುಳ್ಳ ಜೀವಿತವನ್ನು ಜೀವಿಸುವುದು ಕಷ್ಟಕರವಾದ ಸಂಗತಿ ಕರ್ತನೆ. But we pray that, Lord, your enduring grace will remain in us and we will, Father, please you always. ತಂದೆಯಾದ ದೇವರೇ, ನಿನ್ನನ್ನೇ ಮೆಚ್ಚಿಸುವುದಕ್ಕಾಗಿ ನಿನ್ನ ಶಾಶ್ವತವಾದ ಕೃಪೆಯನ್ನು ನಮ್ಮನ್ನು ತುಂಬಿಸೆಂಬುದಾಗಿ ನಾವು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. Bless us today. ನಮ್ಮನ್ನು ಆಶೀರ್ವಾದ ಮಾಡು ಕರ್ತನೇ. In Jesus' name we pray. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. Amen. ಆಮೆನ್. Good morning, friends. Welcome back to Bangalore South Church. ಬೆಂಗಳೂರು ಸೌತ್ ಸಭೆಗೆ ನಿಮ್ಮೆಲ್ಲರನ್ನು ಮತ್ತೊಂದು ಸಾರಿ ಆಹ್ವಾನಿಸುತ್ತೇವೆ. We are back to 1 Peter. ಮೊದಲನೇ ಪೇತ್ರ 2ನೇ ಅಧ್ಯಾಯವನ್ನು ನಾವು ಮತ್ತೊಂದು ಸಾರಿ ಧ್ಯಾನ ಮಾಡಲಿಕ್ಕಿದ್ದೇವೆ. We already studied that we are privileged people to have a new birth. ನಾವು ಆಗಲೇ ಧ್ಯಾನ ಮಾಡಿದ ಹಾಗೆ ಹೊಸದಾಗಿ ಹುಟ್ಟುವುದು ಅದು ನಿಜವಾದ ಒಂದು ಭಾಗ್ಯವೇ. And then we have a holy living, a new life. ಪರಿಶುದ್ಧವಾಗಿ ಜೀವಿಸುವುದಕ್ಕಾಗಿ ಹೊಸ ಜೀವನವನ್ನು ದೇವರು ನಮಗೆ And then ಅನುಗ್ರಹಿಸಿಕೊಟ್ಟಿದ್ದಾರೆ. last week we studied we have a new purpose as a community of God's people. ಕಳೆದ ವಾರ ನಾವು ಕಲಿತ ಹಾಗೆ ದೇವರ ಸಮುದಾಯವಾದ ನಾವು ನಮಗೆ ಬದುಕಿಗೆ ಒಂದು ಹೊಸ ಉದ್ದೇಶವನ್ನು ದೇವರು ಅನುಗ್ರಹಿಸಿಕೊಟ್ಟಿದ್ದಾರೆ. Today we are going to find out that we have a new freedom in Christ Jesus. ಕ್ರಿಸ್ತೇಶುವಿನಲ್ಲಿ ನಾವು ಒಂದು ಹೊಸ ಸ್ವತಂತ್ರವನ್ನು ಪಡೆದುಕೊಂಡಿದ್ದೇವೆ ಎಂಬ ವಿಷಯವನ್ನು ಇಂದು ನಾವು ಕಲಿಯಲಿಕ್ಕಿದ್ದೇವೆ. I titled today's sermon, Live Christ-like life among the locals. ಸ್ಥಳೀಯ ಜನರ ಮಧ್ಯದಲ್ಲಿ ಕ್ರಿಸ್ತನ ಹಾಗೆ ಬದುಕಿರಿ ಎಂಬ ಸಂದೇಶವನ್ನು ಇಂದು ನಾವು ಕಲಿಯಲಿಕ್ಕಿದ್ದೇವೆ. We are focusing on 1 Peter chapter 2 verses 11 to 25. ಇವತ್ತು ನಾವು 1 ಪೇತ್ರ 2ನೇ ಅಧ್ಯಾಯ 11ನೇ ವಾಕ್ಯದಿಂದ 25ನೇ ವಾಕ್ಯದವರೆಗೆ ಧ್ಯಾನ ಮಾಡಲಿಕ್ಕಿದ್ದೇವೆ. We all are the followers of Christ, scattered throughout the world. ನಾವೆಲ್ಲರೂ ಕ್ರಿಸ್ತೇಶುವನ್ನು ಹಿಂಬಾಲಿಸುವವರಾಗಿದ್ದೇವೆ, ಲೋಕಾದ್ಯಂತ ಚದುರಿಸಲ್ಪಟ್ಟಂತ ಜನರಾಗಿದ್ದೇವೆ. We are called to be strangers and aliens in this world. ಈ ಲೋಕದಲ್ಲಿ ನಾವು ಪರದೇಶಸ್ಥರು ಪ್ರವಾಸಿಗಳಾಗಿರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. When you turn to book of Genesis, ನಾವು ಆದಿಕಾಂಡ ಪುಸ್ತಕಕ್ಕೆ ಸತ್ಯವೇದವನ್ನು ತಿರುಗಿಸುವುದಾಗಿದ್ದರೆ there we'll see Lot. ನಾವು ಲೋಟನ ವಿಷಯವಾಗಿ ಅಲ್ಲಿ ನೋಡುತ್ತೇವೆ. The judgment of God came upon Sodom and Gomorrah without any warning. ಯಾವುದೇ ಮಾತು ಹೇಳದಂತೆ ದೇವರು ಸೋದೋಮ್ ಗೋಮೋರ ಎಂಬ ಪಟ್ಟಣದ ಮೇಲೆ ನ್ಯಾಯ ತೀರಿಸುವುದಕ್ಕಾಗಿ ಬರುತ್ತಾನೆ. Lot is talking to the locals not to harm his guest, the angels of God. ಅಲ್ಲಿ ಆತನು ತನ್ನ ಸ್ವಕೀಯ ಜನರಿಗೆ ಹೀಗೆ ಹೇಳುತ್ತಾ ಇದ್ದಾನೆ, ದೇವದೂತರಿಗೆ ನೀವು ಯಾವ ಹಾನಿಯನ್ನು ಮಾಡಬಾರದೆಂಬುದಾಗಿ. Genesis 19 verse 9 says, "Get out of our way," they replied, and they said, "This fellow came here as an alien, and now he wants to play the judge. We will treat you worse than them." ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಅವರು ಹೀಗೆ ಹೇಳುತ್ತಾರೆ, ಆದರೆ ಅವರು ಹಿಂದಕ್ಕೆ ಸರಿ ಎಂದು ಹೇಳಿ ಇವನು ಪ್ರವಾಸಿಯಾಗಿ ಬಂದು ನ್ಯಾಯಾಧಿಪತಿ ಆಗಬೇಕೆಂದುಕೊಂಡಿದ್ದಾನೆ. ಈಗ ನಿನಗೆ ಅವರಿಗಿಂತ ಹೆಚ್ಚು ಕೆಟ್ಟದ್ದನ್ನು ಮಾಡುತ್ತೇವೆ ಎಂದರು. ಅವರು ಲೋಟನನ್ನು ಬಹಳವಾಗಿ ತುಳಿದು ಬಾಗಿಲನ್ನು ಮುರಿಯಲು ಸಮೀಪಕ್ಕೆ ಬಂದರು. Lot became one with the locals. ನಾವು ನೋಡುತ್ತೇವೆ, ಲೋಟನು ಅಲ್ಲಿರುವಂತ ಸ್ಥಳೀಯ ಜನರ ಹಾಗೆ ಆತನು ಒಬ್ಬನಾದನು. He forgot that he was a stranger and alien in that land. ಆ ಒಂದು ಸ್ಥಳದಲ್ಲಿ ಆತನು ಒಬ್ಬ ಪರದೇಶಸ್ಥನು, ಪ್ರವಾಸಿ ಆಗಿದ್ದನೆಂಬುದಾಗಿ ಆತನು ಮರೆತಾರಿದನು. And one day he was treated very badly by the locals. ಆ ಕಾರಣದಿಂದ ಒಂದು ದಿನ ಅಲ್ಲಿರುವಂತ ಸ್ಥಳೀಯ ಜನರೇ ಆತನ ಜೊತೆಯಲ್ಲಿ ಕೆಟ್ಟದಾಗಿ ವರ್ತಿಸಿದರು. When we turn few chapters down, you'll see the death of Sarah. ನಾವು ಆನಂತರ ಕೆಲವು ಅಧ್ಯಾಯಗಳನ್ನು ಓದಿ ಮುಗಿಸಿದ ನಂತರ 23ನೇ ಅಧ್ಯಾಯದಲ್ಲಿ ಸಾರಳ ಮರಣದ ಕುರಿತಾಗಿ ನಾವು ಅಲ್ಲಿ ಓದಬಹುದು. We see this rich man Abraham. ಐಶ್ವರ್ಯವಂತನಾದ ಅಬ್ರಹಾಮನ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ.
minimum 318 homegrown slaves. ಆತನ ಸ್ವಂತ ಮನೆಯಲ್ಲಿ ಬೆಳೆದಂತ 318 ಆಳುಗಳೇ ಆತನ ಮನೆಯಲ್ಲಿದ್ದರು. But when his wife passed away, ಆದ್ರೆ ಆತನ ಹೆಂಡತಿ ಮರಣ ಹೊಂದಿದ ನಂತರ he is requesting the local Hittites to bless him with a place to place his wife. ಅಲ್ಲಿ ಇರುವಂತ ಸ್ಥಳೀಯ ಹಿತ್ತಿಯರಲ್ಲಿ ಆತನು ಬೇಡಿಕೊಳ್ಳುತ್ತಾ ಇದ್ದಾನೆ, ಸತ್ತಂತ ನನ್ನ ಹೆಂಡತಿಯನ್ನು ಹೂಣಿಡುವುದಕ್ಕಾಗಿ ದಯಮಾಡಿ ನನಗೆ ಒಂದು ಸ್ವಲ್ಪ ಜಾಗವನ್ನು ನೀವು ಕೊಡಿರಿ. Verses 5 and 6. 5-6ನೇ ವಾಕ್ಯದಲ್ಲಿ Genesis 23, 5 and 6. The Hittites replied to Abraham, Sir, listen to us. You are a mighty prince among us. Bury your dead in the choicest of our tombs. None of us will refuse you his tomb for burying your dead. ಹಿತ್ತಿಯರು ಅಬ್ರಹಾಮನಿಗೆ ಉತ್ತರ ಕೊಟ್ಟು, ಅಯ್ಯ, ನಮ್ಮ ಮಾತನ್ನು ಕೇಳು, ನೀನು ನಮ್ಮ ಮಧ್ಯದಲ್ಲಿ ಮಹಾಪ್ರಭುವಾಗಿದ್ದಿ. ನಮ್ಮ ಸಮಾಧಿಗಳಲ್ಲಿ ಉತ್ತಮವಾದದ್ದರಲ್ಲಿ ನಿನ್ನ ಹೆಂಡತಿಯ ಶವವನ್ನು ಹೂಳಿಡು. ನಮ್ಮಲ್ಲಿ ಯಾರು ತನ್ನ ಸಮಾಧಿಯನ್ನು ಕೊಡುವುದಿಲ್ಲ ಎಂದು ಹೇಳಲಾರರು ಎಂದರು. Though Abraham was extremely rich, he always reminded himself he is a stranger and alien in the land. ಅಬ್ರಹಾಮನು ಈ ಲೋಕದಲ್ಲಿರುವಾಗ ಐಶ್ವರ್ಯವಂತನಾದ ವ್ಯಕ್ತಿ ಆಗಿದ್ದರು. ಆತನು ಯಾವಾಗಲೂ ತನ್ನಗೆ ತಾನು ಮರುಜ್ಞಾಪಿಸಿಕೊಡುತ್ತಾ ಇದ್ದಾನೆ, ಅದೇನೆಂದರೆ ಈ ಲೋಕದಲ್ಲಿ ನಾನೊಬ್ಬ ಪರದೇಶಸ್ಥನಾಗಿದ್ದೇನೆ, ಒಬ್ಬ ಪ್ರವಾಸಿ ಆಗಿದ್ದೇನೆ ಎಂಬುದಾಗಿ. He loved the locals, but he never compromised his convictions. ಆತನು ತನ್ನ ಸ್ಥಳೀಯ ಜನರನ್ನು ಪ್ರೀತಿಸಿದನು, ಆದರೆ ಆತನ ಮನವರಿಕೆಯಲ್ಲಿ ಆತನು ಒಪ್ಪಂದವನ್ನು ಅವರ ಜೊತೆಯಲ್ಲಿ ಮಾಡಿಕೊಳ್ಳಲಿಲ್ಲ. And even when his wife died, the locals was willing to freely give their own tombs, their own family tombs, to place the dead body of his wife. ಆ ಕಾರಣದಿಂದ ಸ್ವಂತ ಹೆಂಡತಿ ಸತ್ತ ನಂತರ ಅವಳನ್ನು ಹೂಣಿಡುವುದಕ್ಕೆ ಆತನ ಬಳಿಯಲ್ಲಿ ಸಮಾಧಿ ಇಲ್ಲದಿದ್ದರೂ ಸಹ ಅಲ್ಲಿ ಇರುವಂತ ಸ್ಥಳೀಯ ಹಿತ್ತಿಯರು ತಮ್ಮ ಸ್ವಂತ ಉತ್ತಮವಾದ ಸಮಾಧಿಯನ್ನೇ ಈತನಿಗೆ ಕೊಡುವುದಕ್ಕೆ ಮನಸ್ಸು ಮಾಡುತ್ತಾರೆ. Ask ourselves, how are we living in this land among the locals? ಆ ಕಾರಣದಿಂದ ಈ ಪ್ರಶ್ನೆಯನ್ನು ನಮ್ಮಲ್ಲೇ ನಾವು ಪ್ರಶ್ನಿಸಿಕೊಳ್ಳಬೇಕು. ಸ್ಥಳೀಯ ಜನರ ಮಧ್ಯದಲ್ಲಿ ನಮ್ಮ ಬದುಕು ಹೇಗಿದೆ? Will the world say you are a mighty prince among us? ಈ ಲೋಕವು ಹೀಗೆ ಹೇಳಲು ಸಾಧ್ಯವಾಗುತ್ತದೆ, ನಮ್ಮ ಮಧ್ಯದಲ್ಲಿ ನೀನು ಶ್ರೇಷ್ಠನಾದ ಪ್ರಭುವಾಗಿದ್ದೆ ಎಂಬುದಾಗಿ? Or will they ask us, who are you to boss over us? ಅಥವಾ ನಮಗೆ ಹೀಗೆ ಪ್ರಶ್ನಿಸುತ್ತಾರೋ, ನಮ್ಮ ಮೇಲೆ ಒಡೆತನ ಮಾಡುವುದಕ್ಕೆ ನೀನು ಯಾರೆಂಬುದಾಗಿ? There's a fish called salmon. ಸಾಲ್ಮೋನ್ ಎಂಬ ಒಂದು ಮೀನಿದೆ. It's a wonderful fish. It's an upward moving fish. ಅದು ಮೇಲಕ್ಕೆ ಹಾರುವಂತ ಅಥವಾ ಮೇಲಕ್ಕೆ ಈಜುವಂತ ಮೀನದಾಗಿರುತ್ತದೆ. The best fish oils is taken from salmon. ಅತ್ಯುತ್ತಮವಾದ ಮೀನಿನ ಎಣ್ಣೆಯನ್ನು ಈ ಒಂದು ಮೀನಿನಿಂದಲೇ ಅವರು From ತೆಗೆದುಕೊಳ್ಳುತ್ತಾರೆ. the month of September, October, November, there's a phenomena called salmon run. ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಆ ತಿಂಗಳವರೆಗೆ ಅಲ್ಲಿ ಒಂದು ಸಂಗತಿ ನಡೆಯುತ್ತದೆ, ಅದಕ್ಕೆ ಸೊಲೊಮೋನ್ ಓಟ ಎಂಬುದಾಗಿ ಅವರು ಕರೆಯುತ್ತಾರೆ. The salmon run is a time when salmon, which are migrated from the ocean, swim to the upper reaches of the rivers where they breed on gravel beds. ಈ ಒಂದು ಕಾಲಾವಧಿಯಲ್ಲಿ ಈ ಸಾಲ್ಮೋನ್ ಮೀನುಗಳೆಲ್ಲ ಮೇಲ್ಪ್ರದೇಶಗಳ ಕಡೆಗೆ ಅದು ಈಜುವಂತ ಸಂಗತಿ ಆಗಿರುತ್ತದೆ. ಆ ಸ್ಥಳಕ್ಕೆ ಹೋಗುವ ಕಾರಣವೇನೆಂದರೆ ಆ ಸಮಯದಲ್ಲಿ ಅದು ಮೊಟ್ಟೆ ಇಡುವಂತ ಸಮಯವಾಗಿರುತ್ತದೆ. After this, all salmons die and the salmon life cycle starts again. ನಾವು ನೋಡುತ್ತೇವೆ, ಈ ಮೊಟ್ಟೆಯನ್ನೆಲ್ಲ ಅವರು ಹಾಕಿದ ನಂತರ ಅಲ್ಲಿ ಬಂದಿರುವಂತ ಸಾಲ್ಮೋನ್ ಈ ಮೀನುಗಳು ಹೋಗುತ್ತದೆ ಮತ್ತು ಹೊಸ ಮೀನುಗಳು ಅಲ್ಲಿಂದ ಉತ್ಪಾದವಾಗುತ್ತವೆ. In this run, salmon swim upstream against the raging forces of nature, scaling 7,000 feet waterfalls. ನಾವು ನೋಡುತ್ತೇವೆ, ಈ ಒಂದು ವಿಧಾನದಲ್ಲಿ ಅಥವಾ ಈ ಒಂದು ಸಮಯದಲ್ಲಿ 7,000 ಫೀಟ್ ಎತ್ತರ ಮಟ್ಟಕ್ಕೆ, ಅಂದರೆ ನೀರಿನ ಆ ಒಂದು ವಿರೋಧವಾದಂಥ ಮಾರ್ಗಗಳಲ್ಲಿ ಈ ಮೀನುಗಳು
ಈಜಿ ಅಲ್ಲಿ ಹೋಗಿ ಮುಟ್ಟುತ್ತವೆ. Salmon is born and brought up in fresh water. ನಾವು ನೋಡ್ತೀವಿ ಸಾಲ್ಮನ್ ಮೀನು ಅದು ಒಂದು ನದಿಗಳಲ್ಲಿ ಇರುವಂತ ಮೀನಾಗಿದೆ. But they migrate to the salty sea for their survival. ಆದ್ರೆ ಬದುಕಿಗಾಗಿ ಅವರು ಸಮುದ್ರದೊಳಗೆ But ಪ್ರವೇಶಿಸುತ್ತವೆ. they remind always that they are not locals of this ocean. ಆದ್ರೆ ಆ ಒಂದು ಮೀನುಗಳ ಮನಸ್ಸಿನಲ್ಲಿ ಈ ಒಂದು ವಿಷಯ ಉಂಟು, ಅದೇನೆಂದರೆ ಸಮುದ್ರಕ್ಕೆ ಸೇರಿದ ಮೀನುಗಳು ಅಲ್ಲ, ಆದ್ರೆ ನದಿಯ ಮೀನುಗಳು ಎಂಬುದಾಗಿ. Towards the end of their life, ಅವುಗಳ ಜೀವಿತದ ಕೊನೆಯ ದಿನಗಳಲ್ಲಿ they travel so many kilometers and have the reverse migration, and they will end up in the place where they started their life's journey. ಅವು ಅನೇಕ ವರ್ಷಗಳ ಹಿಂದೆ ದಿನಗಳ ಹಿಂದೆ ಬಿಟ್ಟಂತ ಆ ನದಿಗೆ ಆ ಜೀವಿತದ ಕೊನೆಯ ದಿನಗಳಲ್ಲಿ ಸಮುದ್ರವನ್ನು ಬಿಟ್ಟು ನದಿ ಕಡೆ ಇದು ಈ ಎಲ್ಲಾ ಮೀನುಗಳು ಪ್ರಯಾಣ ಮಾಡುತ್ತವೆ. Never forget that we are pilgrims in our journey. ನಾವು ಒಂದು ವಿಷಯವನ್ನು ನೆನಪಾರಬಾರದು, ಏನೆಂದರೆ ಈ ಒಂದು ಭೂಯಾತ್ರೆಯಲ್ಲಿ ನಾವು ಪರದೇಶಸ್ಥರಾಗಿದ್ದೇವೆ. We like Salmon should finish our race ending up in the place where God wants us to be. ಈ ಸಾಲ್ಮನ್ ಮೀನುಗಳ ಹಾಗೆ ನಾವು ನಮ್ಮ ಕೊನೆಯ ದಿನಗಳನ್ನು ದೇವರು ನಾವೆಲ್ಲಿ ಮುಟ್ಟಬೇಕೆಂತ ಬಯಸುತ್ತಾನೋ ಆ ಸ್ಥಳಕ್ಕೆ ಸೇರುವುದಕ್ಕೆ ಪ್ರಯಾಸ ಪಡಬೇಕು. 1 Peter chapter 2 verse 12 says, "Leave such good lives among the pagans, that though they accuse you of doing wrong, they may see your good deeds and glorify God on the day He visits us." 1 ಪೇತ್ರ 2ನೇ ಅಧ್ಯಾಯದ 12ನೇ ವಾಕ್ಯ ಹೀಗೆ ಹೇಳುತ್ತದೆ, ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ, ಆಗ ಅವರು ಯಾವ ವಿಷಯದಲ್ಲಿಯೂ ನಿಮ್ಮನ್ನು ಕೆಟ್ಟವರೆಂದು ನಿಂದಿಸುತ್ತಾರೋ ಆ ನಿಮ್ಮ ವಿಷಯದಲ್ಲಿಯೇ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ದೇವರು ನಮ್ಮನ್ನು ದರ್ಶಿಸುವ ದಿನದಲ್ಲಿ ಅವರು ಆತನನ್ನು ಕೊಂಡಾಡುವರು. Verse 15. 15ನೇ ವಾಕ್ಯ, For it is God's will that by doing good you should silence the ignorant talk of foolish men and women. ನೀವು ಒಳ್ಳೆ ನಡತೆಯಿಂದ ತಿಳುವಳಿಕೆ ಇಲ್ಲದ ಮೂಢ ಜನರ ಬಾಯಿ ಮುಚ್ಚುವಂತೆ ಮಾಡುವುದೇ ದೇವರ ಚಿತ್ತ. Verse 19. 19ನೇ ವಾಕ್ಯ, For it is commendable if a man bears up under the pain of unjust suffering, because he is conscious of God. ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರ ವಿಷಯವಾದ ಮನಸಾಕ್ಷಿಗೋಸ್ಕರ ಆ ದುಃಖವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ. Verse 20, second part, but if you suffer for doing good and you endure it, this is commendable before God. ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರಿಗೆ ಅಂಗೀಕೃತವಾಗಿದೆ. Verse 21. 21ನೇ ವಾಕ್ಯ, Thus you were called because Christ suffered for you, leaving you an example that you should follow in his steps. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ, ಕ್ರಿಸ್ತನು ಸಹ ನಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ನಿಮಗೆ ಆದರ್ಶವನ್ನು ಬಿಟ್ಟು ಹೋದನು. Why should we lead such good lives among non-Christian locals? ಯಾಕೆ ನಾವು ಅಕ್ರೈಸ್ತರ ಮಧ್ಯದಲ್ಲಿ ನಾವು ಒಂದು ಒಳ್ಳೆ ಜೀವಿತವನ್ನು ಜೀವಿಸಬೇಕು? All these verses reminds us. ಈ ಎಲ್ಲಾ ವಾಕ್ಯಗಳು ನಮಗೆ ಮರುಜ್ಞಾಪಿಸುತ್ತವೆ. God has scattered you and placed you in the place where you are now, so that you will live such good lives. ದೇವರು ನಿಮ್ಮನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಆತನು ಚೆದರಿಸಿಟ್ಟಿರುವ ಕಾರಣವೇನೆಂದರೆ ನೀವು ಒಳ್ಳೆಯ ಜೀವಿತಗಳನ್ನು ಜೀವಿಸಬೇಕೆಂದು. You will live Christ-like life among the locals. ನೀವು ಸ್ಥಳೀಯ ಜನರ ಮಧ್ಯದಲ್ಲಿ ಕ್ರಿಸ್ತನ ಹಾಗೆ ನೀವು ಬದುಕಬೇಕು. And you will impact them for Jesus Christ. ಯೇಸು ಕ್ರಿಸ್ತನಿಗೋಸ್ಕರ ನೀವು ಅವರ ಮೇಲೆ ಒಂದು ಪ್ರಭಾವವನ್ನು ಬೀರಬೇಕು. Because Christ day of visitation is very near. ಯಾಕಂದ್ರೆ ಕ್ರಿಸ್ತನ ಬರೋಣವು ಅತಿ ಸಮೀಪವಾಗಿದೆ. I am going to show you the beauty among the beasts. ನಾವು ಈ ಒಂದು ಮೃಗಗಳ ಮಧ್ಯದಲ್ಲಿ ಸುಂದರವಾಗಿರುವಂತಹ ಒಂದು ವಿಷಯವನ್ನು ತೋರಿಸುತ್ತೇವೆ. This young man preached his first and last sermon
among the raging crowd. ಈ ಒಬ್ಬ ಯವನಸ್ಥನು ಆತನ ಮೊದಲನೇ ಸಂದೇಶ ಅದೇ ಆತನ ಕೊನೆಯ ಸಂದೇಶವಾಗಿತ್ತು. ಒಂದು ಭಯಂಕರವಾದ ಗುಂಪಿನ ಜನರ ಮಧ್ಯದಲ್ಲಿ ಆತನು ಪ್ರಸಂಗ ಮಾಡುತ್ತಿದ್ದಾನೆ. His story is there in Acts chapter 6 and 7. ಅಪೊಸ್ತಲ ಕೃತ್ಯ 6 ಮತ್ತು 7ನೇ ಅಧ್ಯಾಯದಲ್ಲಿ ಆತನ ಕಥೆಯನ್ನು ನಾವು ಓದಲು ಸಾಧ್ಯವಿದೆ. In Acts chapter 6 he is preaching to the crowd who is gnashing their teeth and very angry against him. 6ನೇ ಅಧ್ಯಾಯವನ್ನು ಓದುವುದಾಗಿದ್ದರೆ ಬಹಳಷ್ಟು ಕೋಪದಿಂದ ತುಂಬಿರುವಂತಹ ಗುಂಪಿನವರಿಗೆ ಆತನು ಇಲ್ಲಿ ಪ್ರಸಂಗ ಮಾಡುತ್ತಿದ್ದಾನೆ. But when you see his face, ಆದರೆ ನೀವು ಆತನ ಮುಖವನ್ನು ನೋಡುವುದಾಗಿದ್ದರೆ his face is not like the locals who shouting and abusing him. ಆತನನ್ನು ಬೈಯುವಂತ ಗುಂಪಿನ ಜನರ ಹಾಗೆ ಅಥವಾ ಕೋಪದಿಂದ ತುಂಬಿರುವಂತಹ ಗುಂಪಿನವರ ಹಾಗೆ ಆತನ ಮುಖ ಕಂಡು ಬರಲಿಲ್ಲ. Acts 6:15 says, all who were sitting in the Sanhedrin looked intently at Stephen, and they saw that his face was like the face of an angel. ನ್ಯಾಯಸಭೆಯಲ್ಲಿ ಕುಳಿತುಕೊಂಡಿರುವವರೆಲ್ಲರೂ ಸ್ಟೇಫಾನನ ಮುಖವನ್ನೇ ದಿಟ್ಟಿಸಿ ನೋಡುತ್ತಿದ್ದರು. ಅವನ ಮುಖವು ದೇವದೂತನ ಮುಖದಂತೆ ಕಾಣಿಸುತ್ತಿತ್ತು. Acts chapter 7:54 to 60 records the last moments of this godly man. ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ 54ನೇ ವಾಕ್ಯದಿಂದ 59ನೇ ವಾಕ್ಯದವರೆಗೆ ಓದುವುದಾಗಿದ್ದರೆ ಈ ವ್ಯಕ್ತಿಯ ಕೊನೆಯ ಗಳಿಗೆಗಳು ಅಲ್ಲಿ The ಬರೆಯಲ್ಪಟ್ಟಿವೆ. crowd were furious and they gnashed their teeth at him. ಆ ಗುಂಪಿನಲ್ಲಿ ಸೇರಿರುವಂತಹ ಎಲ್ಲಾ ಜನರು ಸಿಟ್ಟಿನಿಂದ ತುಂಬಲ್ಪಟ್ಟು ಆತನ ವಿರುದ್ಧವಾಗಿ ಅನೇಕ ಸಂಗತಿಗಳನ್ನು This ಮಾಡುತ್ತಿದ್ದರು. young man was full of Holy Spirit and he had eyes only for God. ಆದ್ರೆ ಈ ಯವನಸ್ಥನಾದರೂ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ಆತನ ಕಣ್ಣುಗಳು ಯೆಹೋವನನ್ನೇ ಯೇಸುವನ್ನೇ ದೃಷ್ಟಿಸುತ್ತಾ ಇದ್ದವು. When people were stoning him, he prayed, Father, forgive them. He prayed just like Jesus, forgive them because they don't know what they are doing. ಎಲ್ಲಾ ಜನರು ಆತನನ್ನು ಕಲ್ಲೆಸೆದು ಆತನನ್ನು ಹಿಂಸಿಸುವಂತ ಸಮಯದಲ್ಲಿ ಆತನ ಯೇಸುವಲ್ಲಿ ಬೇಡಿಕೊಳ್ಳುತ್ತಾ ಇದ್ದಾನೆ, ತಂದೆಯೇ ಇವರನ್ನೆಲ್ಲ ಕ್ಷಮಿಸು, ಯಾಕಂದ್ರೆ ಅವರು ಏನು ಮಾಡುತ್ತಾ ಇದ್ದಾರೆ ಅವರೇ ಅರಿಯರೆಂಬುದಾಗಿ. Heaven welcomed him. ಆ ಒಂದು ಪರಲೋಕವು ಆತನನ್ನು ಆಹ್ವಾನಿಸುತ್ತದೆ. And his message ಆತನ ಸಂದೇಶವು and his life, Christ-like witness, ಆತನ ಜೀವಿತವು ಮತ್ತು ಕ್ರಿಸ್ತನ ಹಾಗಿರುವ ಆತನ ಆ ಸಂದೇಶವು impacted another cruel young man called Paul. ಆ ಒಂದು ಗುಂಪಿನಲ್ಲಿ ಇರುವಂತ ಇನ್ನೊಬ್ಬ ವ್ಯಕ್ತಿಯನ್ನು ಬಹಳಷ್ಟು ಆತನ ಮೇಲೆ ಪರಿಣಾಮ ಬೀರಿತು. ಆ ವ್ಯಕ್ತಿ ಪೌಲನಾಗಿದ್ದನು. His Christ-like life among a hostile world speaks to us even today. ಆ ಒಂದು ದುಷ್ಟವಾದಂತ ಗುಂಪಿನ ಜನರ ಮಧ್ಯದಲ್ಲಿ ಆತನು ಯಾವ ರೀತಿಯ ಕ್ರಿಸ್ತನ ಹಾಗೆ ವರ್ತಿಸಿದನೋ ಅದು ಇಂದು ಸಹ ನಮ್ಮ ಮೇಲೆ ಪ್ರಭಾವವನ್ನು ಬೀರುವಂತದ್ದಾಗಿದೆ. Peter's message today in this passage is all about winning deeply resistant people for Jesus Christ. ಪೇತ್ರನು ಈ ಸಂದೇಶದ ಮುಖಾಂತರ ನಮಗೆ ಕಲಿಸುವುದೇನೆಂದರೆ ಬಹಳಷ್ಟು ಕ್ರಿಸ್ತನನ್ನು ವಿರೋಧಿಸುವಂತ ವಿರೋಧಿಗಳನ್ನೇ ಕ್ರಿಸ್ತನ ಕಡೆಗೆ ಹೇಗೆ ನಡೆಸಬಹುದೆಂಬುದಾಗಿ. From this passage, verse chapter 2, verse 11 onwards, ಈ ಒಂದು ಅಧ್ಯಾಯದಲ್ಲಿ 2ನೇ ಅಧ್ಯಾಯ 11ನೇ ವಾಕ್ಯದಿಂದ ನಾವು ಓದುವುದಾಗಿದ್ದರೆ till the last chapter, Peter teaches three things. ಕೊನೆಯ ವಾಕ್ಯಗಳವರೆಗೆ ಪೇತ್ರನು 3 ವಿಷಯಗಳನ್ನು ನಮಗೆ ಕಲಿಸುತ್ತಿದ್ದಾನೆ. 3 ways we can impact hostile people for Jesus Christ. ನಮ್ಮ ಸುತ್ತಲಿರುವಂತ ಕರ್ತನನ್ನು ವಿರೋಧಿಸುವಂತ ಜನರ ಮೇಲೆ ಹೇಗೆ ನಾವು ಪ್ರಭಾವವನ್ನು ಬೀರಲು ಸಾಧ್ಯವಿದೆ. First thing he teaches the way we use our freedom. ಮೊದಲನೇದಾಗಿ ಆತನು ಕಲಿಸಿಕೊಡುವಂತ ವಿಷಯವೇನೆಂದರೆ ಯಾವ ರೀತಿಯಾಗಿ ನಮ್ಮ ಸ್ವತಂತ್ರವನ್ನು ನಾವು ಉಪಯೋಗಿಸುತ್ತೇವೆ. Next week we'll study the way we choose to love. ನಾವು ಮುಂಬರುವ ವಾರದಲ್ಲಿ ಕಲಿಯೋಣ ಹೇಗೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. Then lastly the way we respond to suffering. ಮತ್ತು ಕೊನೆಯ ವಿಷಯವೇನೆಂದರೆ ಯಾವ ರೀತಿಯಾಗಿ ನಾವು ಹಿಂಸೆಗೆ ಪ್ರತಿಕ್ರಿಯೆಯನ್ನು ತೋರಿಸುತ್ತೇವೆ. Today we are going to focus the way we use our freedom. ಯಾವ ರೀತಿಯಾಗಿ ನಮ್ಮ ಸ್ವತಂತ್ರವನ್ನು We ಉಪಯೋಗಿಸಬೇಕು. all live by choice. ನಾವೆಲ್ಲರೂ ಆಯ್ಕೆಯಿಂದ ಬದುಕುತ್ತೇವೆ. When we make Christ like choice, heaven declares and claps for us and say, aha, a right choice, baby. ಒಂದು ವೇಳೆ ನಾವು
ನಾವು ಕ್ರಿಸ್ತನ ಹಾಗೆ ಒಳ್ಳೆ ಆಯ್ಕೆಗಳನ್ನು ಮಾಡುವುದಾಗಿದ್ದರೆ ಸ್ವರ್ಗವೂ ಸಹ ಸಂತೋಷಿಸಿ ನಮ್ಮನ್ನು ಅದು ಉತ್ತೇಜಿಸುವಂತದ್ದಾಗಿದೆ. What is that new freedom we are talking about? ನಾವು ಕಲಿಯುವಂತ ಅಥವಾ ಹೇಳುವಂತ ಹೊಸ ಆ ಸ್ವತಂತ್ರವೇನಾಗಿದೆ? When the world is raging against us, ಇಡೀ ಲೋಕವೇ ನಮ್ಮ ಎದುರಾಗಿ ನಿಂತಿರುವಾಗ our natural tendency is to have tit for tat. ನಮ್ಮಲ್ಲಿ ಇರುವಂತ ಸ್ವಾಭಾವಿಕವಾದ ಸ್ವಭಾವವೇನೆಂದರೆ ನಮಗೆ ಯಾರಾದರೂ ಅಪಕಾರವನ್ನು ಮಾಡುವುದಾಗಿದ್ರೆ ಅಪಕಾರವನ್ನು ಹಿಂತಿರುಗಿ ಅವರಿಗೆ ಕೊಡುವುದು. But we should be different. ಆದ್ರೆ ನಾವು ವ್ಯತಿರಿಕ್ತವಾದಂತ ಜನರಾಗಿರಬೇಕು. Our choice is to magnify Christ and to make Christ-like choices. ಆದ್ರೆ ನಮ್ಮ ಪ್ರತಿಕ್ರಿಯೆ ಕ್ರಿಸ್ತನನ್ನು ಮಹಿಮೆ ಪಡಿಸುವುದು, ಕ್ರಿಸ್ತನ ಹಾಗೆ ನಾವು ಆಯ್ಕೆಗಳನ್ನು ಮಾಡುವುದಾಗಿರಬೇಕು. That's why we have to understand the first century church context. ಆ ಕಾರಣದಿಂದ ಮೊದಲನೇ ಶತಮಾನದ ಆ ಸಭೆಯ ಪರಿಸ್ಥಿತಿಯನ್ನು ನಾವು ಅರ್ಥೈಸಿಕೊಳ್ಳಬೇಕು. Chapter 2 verse 13 and 14. ಎರಡನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯ. Submit yourself for the Lord's sake to every authority instituted among men. ಮನುಷ್ಯನು ಪ್ರತಿಯೊಬ್ಬ ಕಟ್ಟಳೆಗೂ ಕರ್ತನ ನಿಮಿತ್ತವಾಗಿ ನೀವು ಅಧೀನರಾಗಿರ್ರಿ, ಅರಸರ ಸರ್ವಾಧಿಕಾರಿ ಎಂದು ತಿಳಿದುಕೊಳ್ಳಿರಿ. Verse 13 and 14 is talking about the government of those days. 13-14ನೇ ವಾಕ್ಯವನ್ನು ನಾವು ಓದುವುದಾಗಿದ್ರೆ ಆ ದಿನಗಳ ಸರ್ಕಾರದ ಕುರಿತಾಗಿ ಬರೆಯಲ್ಪಟ್ಟಿದೆ. Peter's time, all the scattered Christians were under Roman government. ಪೇತ್ರನ ಆ ದಿನಗಳ ಸಮಯದಲ್ಲಿ ಚದುರಿಸಲ್ಪಟ್ಟಂತ ಎಲ್ಲಾ ಕ್ರೈಸ್ತರು ರೋಮ್ ಸರ್ಕಾರದ ಆಡಳಿತದ ಕೆಳಗಿದ್ದರು. Roman government has never accepted Christianity as a religion. ಆ ದಿನಗಳಲ್ಲಿ ರೋಮ್ ಸರ್ಕಾರವು ಕ್ರೈಸ್ತ ಧರ್ಮವು ಒಂದು ಧರ್ಮ ಎಂಬುದಾಗಿ ಅವರು ಅಂಗೀಕರಿಸಿಕೊಂಡಿರಲಿಲ್ಲ. The Christians were underground churches. ಅಲ್ಲಿ ಇರುವಂತ ಕ್ರೈಸ್ತರೆಲ್ಲ ಅವರು ರಹಸ್ಯವಾಗಿ ಸಭೆಗಳನ್ನು ನಡೆಸುತ್ತಾರೆ. Secret places. ಅವರು ರಹಸ್ಯವಾಗಿ ಯಾರಿಗೆ ಗೊತ್ತಿರದ ಸ್ಥಳಗಳಲ್ಲಿ ದೇವರನ್ನು When the ಆರಾಧಿಸುತ್ತಿದ್ದರು. Roman police came to spy out what is happening among the so-called Christians, ಕ್ರೈಸ್ತರು ಮಾಡುವಂತ ಸಂಗತಿಗಳನ್ನು ರೋಮ್ ಸರ್ಕಾರದ ಪೊಲೀಸರು ನೋಡುವುದಕ್ಕೆ ಬಂದಾಗ police are standing outside the doors. ಆ ಪೊಲೀಸರು ಆ ಒಂದು ಸಭೆ ಆಚೆ ಕಡೆ ನಿಂತುಕೊಂಡು ಕೇಳಿಸಿಕೊಳ್ಳುತ್ತಿದ್ದಾರೆ. The church was having communion service. ಅಲ್ಲಿ ಸಭೆ ಒಳಗೆ ಕರ್ತನ ಭೋಜನವನ್ನು ಅವರು ಆಚರಿಸುತ್ತಾ What ಇದ್ದರು. did the police heard? ಆದ್ರೆ ಪೊಲೀಸರು ಕೇಳಿದಂತದ್ದೇನು? The elders saying, "This is my blood, this is my body. Take it and share among yourself. Eat it." ಇದು ನನ್ನ ದೇಹವು, ಇದು ನನ್ನ ರಕ್ತವಾಗಿದೆ, ಎಲ್ಲರೂ ಇದನ್ನು ಸ್ವೀಕರಿಸಿಕೊಂಡು ಇದರಲ್ಲಿ ನೀವು ಪಾಲ್ಗೊಳ್ಳಿರಿ ಎಂಬುದಾಗಿ ಅವರು ಕೇಳುತ್ತಿದ್ದರು. The ignorant spies concluded that these Christians are cannibals. They are eating human flesh. ಆದ್ರೆ ಹೊರಗೆ ನಿಂತಿರುವಂತ ಅಜ್ಞಾನವಾದಂತ ಪೊಲೀಸರು ಅವರು ಒಳಗೆ ನಡೆಯುವಂತ ಸಂಗತಿಗಳನ್ನು ಪೂರ್ತಿಯಾಗಿ ಅರ್ಥೈಸಿಕೊಳ್ಳದೆ ಅವರ ಮನಸ್ಸಿನ ಆಲೋಚನೆ ಹೀಗಾಗಿತ್ತು: ಕ್ರೈಸ್ತರೆಂದರೆ ಮನುಷ್ಯರ ದೇಹವನ್ನು ಅವರು ತಿನ್ನುವರು ಮತ್ತು ರಕ್ತವನ್ನು ಕುಡಿಯುವಂತ ಮನುಷ್ಯರ ಕ್ಯಾನಿಬಲ್ಗಳಾಗಿದ್ದಾರೆ ಎಂಬುದಾಗಿ ಅವರು ಅಂದುಕೊಂಡರು. Another thing they learned is, ಇನ್ನೊಂದು ವಿಷಯ ಅವರು ಕಲಿತಿದ್ದೇನೆಂದರೆ, Christians called each other brother and sister and they get married. ಈ ಕ್ರೈಸ್ತರೆಲ್ಲರೂ ತಮ್ಮೊಳಗೆ ಅವರೆಲ್ಲರೂ ಸಹೋದರ ಸಹೋದರಿ ಎಂಬುದಾಗಿ ಕರೆಯುತ್ತಾರೆ. ಕೊನೆ ಪಕ್ಷದಲ್ಲಿ ಸಹೋದರರು ಸಹೋದರಿಯರನ್ನು ಮದುವೆ ಆಗುತ್ತಿದ್ದಾರೆ. People of incest. ಅವರು ತಮ್ಮಲ್ಲಿಯೇ ಈ ಒಂದು ಪಾಪವನ್ನು ಮಾಡುತ್ತಾ ಇದ್ದಾರೆ. So Roman government is trying to eradicate this community because they are creating confusion everywhere. Communities are coming out, split and divisions are caused because people are following this man Jesus Christ. ಆ ಕಾರಣದಿಂದ ರೋಮ್ ಸರ್ಕಾರದ ಆ ಅಧಿಕಾರಿಗಳೆಲ್ಲ ಈ ಕ್ರೈಸ್ತರನ್ನು ಅಪಾರ್ಥ ಮಾಡಿಕೊಂಡು ಅವರು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಇದ್ದಾರೆ, ಈ ಸಮುದಾಯವು ಎಲ್ಲಾ ಕಡೆಯಲ್ಲಿ ಈಗ ಬೆಳೆಯುವಂತ ಸಮುದಾಯವಾಗಿದೆ, ಮಾತ್ರ
ಮಾತ್ರವಲ್ಲದೆ ಈ ಸಮುದಾಯದಲ್ಲಿ ಏನೋ ಒಂದು ಗೊಂದಲ ಇದೆ ಎಂಬುದಾಗಿ ತಿಳಿದುಕೊಂಡು ಈ ಸಮುದಾಯವನ್ನೇ ಸಂಹರಿಸಬೇಕೆಂಬುದಾಗಿ ರೋಮ್ ಸರ್ಕಾರವು ನಿರ್ಧಾರ ಮಾಡಿತು. Then we have another category of people here. ಇಲ್ಲಿ ಇನ್ನೊಂದು ಗುಂಪಿನ ಜನರಿದ್ದಾರೆ. 1 Peter 2 verse 18. 1 ಪೇತ್ರ 2ನೇ ಅಧ್ಯಾಯದ 18ನೇ ವಾಕ್ಯ. Slaves, submit yourself to your masters with all respect, not only to those who are good and considerate, but also to those who are harsh. ದಾಸರೇ, ನಿಮ್ಮ ಯಜಮಾನರಿಗೆ ಪೂರ್ಣವಾಗಿ ಭಯದಿಂದ ಅಧೀನರಾಗಿರಿ. ಒಬ್ಬರು ಅನ್ಯಾಯವಾಗಿ ಬಾಧೆ ಪಡುವುದಾಗಿದ್ದರೂ ದೇವರ ವಿಷಯವಾದ ಮನಸಾಕ್ಷಿಗೋಸ್ಕರ ದುಃಖವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ. In those days, in Roman government time, 20% of people are slaves. ಆ ದಿನಗಳಲ್ಲಿ ರೋಮ್ ಸರ್ಕಾರದ ದಿನಗಳಲ್ಲಿ 20% ಜನರು ಅಲ್ಲಿ ಅವರು ದಾಸರಾಗಿದ್ದಾರೆ. Slaves has no right, they are possession of the people who buy them. ಅಲ್ಲಿ ಇರುವಂತ ದಾಸರಿಗೆ ಯಾವುದೇ ಹಕ್ಕುಗಳಿರಲ್ಲ, ಅವರ ಯಜಮಾನರಿಗೆ ಅವರು ಜೀವಕಾಲ ಆಳುಗಳಾಗಿರುತ್ತಾರೆ. Treated worse than animals. ಮೃಗಗಳಿಗಿಂತ ಇನ್ನು ಕನಿಷ್ಠರಾಗಿ ಅವರ ಜೊತೆಯಲ್ಲಿ ವರ್ತಿಸಲ್ಪಡುತ್ತದೆ. Peter nor Paul is supporting the slavery, they are against it, but then they realize the reality that 20% of the world is slaves, and they teach them how to live wise life by the power of the Holy Spirit among the people who are like beasts. ಪೌಲನಾಗಲಿ ಪೇತ್ರನಾಗಲಿ ಈ ದಾಸತ್ವದ ಬಗ್ಗೆ ಅವರು ವಿರೋಧ ಮಾಡಲಿಲ್ಲ. ಯಾಕಂದ್ರೆ ಅವರಿಗೆ ಒಂದು ವಿಷಯ ಗೊತ್ತಾಯಿತು, ಲೋಕಾದ್ಯಂತ ಕನಿಷ್ಠ 20% ಜನರು ಆಳುಗಳಾಗಿದ್ದಾರೆ ಅಥವಾ ದಾಸರಾಗಿದ್ದಾರೆ ಎಂಬುದಾಗಿ. ಅವರಿಗೆ ವಿರೋಧಿಸುವಂತ ಉಪದೇಶವನ್ನು ಅವರು ಹೇಳಿಕೊಳ್ಳಲಿಲ್ಲ. ಆದರೆ ಅವರು ದಾಸರಾಗಿರುವಂತ ಸಮಯದಲ್ಲಿ ಯಾವ ರೀತಿಯಾಗಿ ಜ್ಞಾನಿಗಳಾಗಿ ಬದುಕಬೇಕೆಂಬುದಾಗಿ ಪೇತ್ರನು ಪೌಲನು ಅವರ ಜನರಿಗೆ ಅವರು ಉಪದೇಶ ಮಾಡುತ್ತಿದ್ದಾರೆ. Christians, and Peter is saying, though you are slaves, you are free in Jesus Christ. Use your freedom to make right choice like Jesus Christ. ಪೇತ್ರನು ಈ ಎಲ್ಲ ದಾಸರಿಗೆ ಹೀಗೆ ಹೇಳುತ್ತಾ ಇದ್ದಾನೆ, ನೀವು ಕ್ರಿಸ್ತನಲ್ಲಿ ಸ್ವತಂತ್ರ ಪಡೆದುಕೊಂಡಿದ್ದರೂ ಸಹ ದಾಸರಾಗಿರುವ ಕಾರಣದಿಂದ ಯೇಸು ಕ್ರಿಸ್ತನ ಹಾಗೆ ಆ ದಾಸತ್ವದ ಸ್ಥಳದಲ್ಲಿಯೂ ಸಹ ನೀವು ಸರಿಯಾದ ಆಯ್ಕೆಗಳನ್ನು ಮಾಡಿಕೊಳ್ಳಬೇಕು. And then we have a big gang of people. ಆನಂತರ ನಮಗೆ ಇನ್ನೊಂದು ಗುಂಪಿನ ಜನರಿದ್ದಾರೆ. Like today's church, so many women came to Lord. ಆ ದಿನಗಳಲ್ಲಿ ಸಹ ಅನೇಕ ಸ್ತ್ರೀಯರು ಸಭೆಗೆ ಅವರು ಬರುತ್ತಾ ಇದ್ದರು. There was no equality in those days. ಆ ದಿನಗಳಲ್ಲಿ ಸಮತ್ವ ಎಂಬ ಸಂಗತಿ ಇರಲಿಲ್ಲ. Woman is possession for men. ಅಲ್ಲಿ ಇರುವಂತ ಪುರುಷರಿಗೆ ಈ ಸ್ತ್ರೀಯರೆಲ್ಲ ಆಸ್ತಿಗೆ ಸಮಾನರಾಗಿದ್ದರು. Chapter 3 verses 1 and 2 about this all this woman. ಈ 3ನೇ ಅಧ್ಯಾಯ 1-2ನೇ ವಾಕ್ಯ ಈ ಸ್ತ್ರೀಯರ ಕುರಿತಾಗಿ ಬರೆಯಲ್ಪಟ್ಟಿದೆ. Many of this woman accepted Christ. ಈ ಅನೇಕ ಸ್ತ್ರೀಯರೆಲ್ಲ ಕ್ರಿಸ್ತನನ್ನು ಸ್ವೀಕರಿಸಿದ ನಂತರ, when they accepted Christ, ಅವರು ಕ್ರಿಸ್ತನನ್ನು ಸ್ವೀಕಾರ ಮಾಡಿದ ನಂತರ their husbands is not yet accepted Jesus Christ. ಅವರ ಗಂಡಂದಿರು ಇನ್ನೂ ಕ್ರಿಸ್ತನನ್ನು ಅರಿತುಕೊಂಡಿಲ್ಲ. They are undergoing unjust suffering. ಅವರು ತಮ್ಮ ಮನೆಗಳಲ್ಲಿ ಕುಟುಂಬಗಳಲ್ಲಿ ಅನೇಕ ಹಿಂಸೆಗಳಿಗೆ ಒಳಗಾಗುತ್ತಾ ಇದ್ದಾರೆ. They don't know how to win back the husband. ಯಾವ ರೀತಿಯಾಗಿ ಗಂಡಂದಿರನ್ನು ಹಿಂತಿರುಗಿ ಗೆಲ್ಲಬೇಕೆಂಬುದಾಗಿ ಅವ್ರಿಗೆ ಗೊತ್ತಿಲ್ಲ. Peter is teaching them be Christ-like. ಆದ್ರೆ ಪೇತ್ರನು ಅವರಿಗೆ ಉಪದೇಶ ಮಾಡುವುದೇನೆಂದ್ರೆ, ಕ್ರಿಸ್ತನ ಹಾಗೆ ನಿಮ್ಮ ಕುಟುಂಬದಲ್ಲಿ ವರ್ತಿಸಿರಿ. You have no rights in your home. ನಿಮ್ಮ ಸ್ವಂತ ಮನೆಯಲ್ಲಿ ನಿಮಗೆ ಹಕ್ಕು ಸಿಗದೇ ಇರಬಹುದು. Husbands will make sure with Jesus Christ you will not have happiness. ಆಗ ನಿಮ್ಮ ಗಂಡಂದಿರು ಖಚಿತವಾಗಿ ಮಾಡಿಕೊಳ್ಳುತ್ತಾರೆ ಏನೆಂದರೆ, ನೀವು ಕ್ರೈಸ್ತ ಧರ್ಮಕ್ಕೆ ಸೇರಿಕೊಂಡರೆ ನಿಮಗೆ ಸಮಾಧಾನ ಸಿಗಬಾರದೆಂಬುದಾಗಿ. But Christ treat you as an equal. ಆದ್ರೆ ಕ್ರಿಸ್ತನ ದೃಷ್ಟಿಯಲ್ಲಿ ನೀವು ಸಮತ್ವವನ್ನು ಹೊಂದಿಕೊಂಡಿದ್ದೀರಿ. So these people who are citizens who are under the Roman government, ಆ ಕಾರಣದಿಂದ ರೋಮ್ ಸರ್ಕಾರದ ಆ ಆಡಳಿತ ಕೆಳಗಿರುವಂತ ಎಲ್ಲಾ ಕ್ರೈಸ್ತರು, and to the slaves who accepted Jesus Christ, ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಂತ ದಾಸರಾಗಿದ್ದಾರೋ, and to the wives who is going unjust suffering because of their faith. ಮತ್ತು ಈ ಸ್ತ್ರೀಯರು ಅವರು ಕ್ರಿಸ್ತ ನಂಬಿಕೆಗೆ ಬಂದಂತ ಸಮಯದ ನಂತರ ಮನೆಯಲ್ಲಿ ಅನುಭವಿಸುವಂತಹ ಹಿಂಸೆಗಳಿಗೆ ಈ ಮೂರು ಗುಂಪಿನ ಜನರಿಗೆ ಪೇತ್ರನು ಬರೆಯುತ್ತಿದ್ದಾನೆ. To them Peter is writing verse 16, leave us free men and women
But do not use a freedom as a cover up for evil. Leave us servants of God. ಈ ಮೂರು ಗುಂಪಿನ ಜನರಿಗೆ ಪೇತ್ರನು 16ನೇ ವಾಕ್ಯದಲ್ಲಿ ಹೀಗೆ ಬರೆಯುತ್ತಾ ಇದ್ದಾನೆ, ಸ್ವತಂತ್ರರಾಗಿರಿ, ಆದರೆ ಕೆಟ್ಟತನವನ್ನು ಮರೆ ಮಾಡುವುದಕ್ಕೆ ನಿಮ್ಮ ಸ್ವತಂತ್ರವನ್ನು ಉಪಯೋಗಿಸಬೇಡಿರಿ, ದೇವರ ಸೇವಕರಂತೆ ಜೀವಿಸಿರಿ. Exercise your freedom by serving God. ದೇವರ ಸೇವಕರಂತೆ ನೀವು Your ಜೀವಿಸಬೇಕು. freedom is to make a different choice like that of Jesus Christ. ಯೇಸು ಕ್ರಿಸ್ತನ ಹಾಗೆ ನೀವು ವಿಶೇಷವಾದ ಆಯ್ಕೆಗಳನ್ನು ಮಾಡುವಂತ ಸ್ವತಂತ್ರವನ್ನು When you ಹೊಂದಿಕೊಳ್ಳಬೇಕು. see the legal father of Jesus Christ on earth, Joseph, ನಾವು ಯೇಸು ಸ್ವಾಮಿ ಭೂಮಿಯ ಮೇಲಿರುವಾಗ ಆತನ ತಂದೆಯ ಜೀವಿತವನ್ನು ಗಮನಿಸುವುದಾಗಿದ್ದರೆ, he never stoned Mary according to his religious rules. ಆತನ ಧರ್ಮದ ನಿಯಮಗಳ ಅನುಸಾರವಾಗಿ ಮರಿಯಳನ್ನು ಕಲ್ಲೆಸೆದು ಯೋಸೇಫನು ಸಾಯಿಸಲಿಲ್ಲ. Nor he divorced Mary according to the people's rule around him. ಆತನು ಸುತ್ತಮುತ್ತಲಿರುವಂತ ಜನರ ನ್ಯಾಯಾಧೀಶೆಯ ಪ್ರಕಾರ ಆತನು ಮರಿಯಳಿಗೆ ವಿವಾಹ ವಿಚ್ಛೇದನವನ್ನು ಮಾಡಿಕೊಳ್ಳಲಿಲ್ಲ. But he made a right choice, a different choice, to marry Mary and take care of Jesus. Because of that choice, I am preaching today and you are worshiping Jesus today. ಆದರೆ ಯೋಸೇಫನಾದರೂ ಆ ದಿನದಂದು ಒಂದು ತೀರ್ಮಾನ ಮಾಡಿಕೊಂಡನು, ಅದೇನೆಂದರೆ ಮರಿಯಳ ಜೊತೆ ಮದುವೆ ಮಾಡಿಕೊಂಡು ಯೇಸು ಸ್ವಾಮಿಯನ್ನು ಬೆಳೆಸಬೇಕೆಂಬುದಾಗಿ ತೀರ್ಮಾನಿಸಿದನು. ಆ ಕಾರಣದಿಂದಲೇ ಇಂದು ನಾನು ಬೋಧಿಸಲು ಸಾಧ್ಯವಾಗುತ್ತದೆ, ಇಂದು ನೀವು ದೇವರನ್ನು ಆರಾಧಿಸಲು ಸಾಧ್ಯವಾಗುತ್ತಾ Verse ಇದೆ. 21 to 25, 21ನೇ ವಾಕ್ಯದಿಂದ it is saying, in 25 this hostile world we have a supreme example in Jesus Christ. ಈ ಒಂದು ವಿರೋಧಿಸುವಂತಹ ಲೋಕದಲ್ಲಿ ಯೇಸು ಕ್ರಿಸ್ತನೇ ನಮಗೆ ಅತ್ಯುತ್ತಮವಾದ ಮಾದರಿಯಾಗಿದ್ದಾನೆ. Verse 22, Jesus committed no sin. 22ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಯಾವ ಪಾಪವನ್ನು ಮಾಡಲಿಲ್ಲ. Verse 22, it says, he has no deceit. 22ನೇ ವಾಕ್ಯದಲ್ಲಿ ಆತನ ಬಾಯಲ್ಲಿ ಯಾವುದೇ ವಂಚನೆಯೂ ಸಿಗಲಿಲ್ಲ. When he was falsely accused and brought to trial like a criminal, he never used any deception or lie to escape from the situation. ಬೈಯುವವರು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನ ಬಾಧೆಯನ್ನು ಅನುಭವಿಸುವಾಗ ಯಾರನ್ನು ಬೆದರಿಸಿ ನ್ಯಾಯವಾಗಿ ತೀರ್ಪು ಮಾಡುವಾತನಿಗೆ ತನ್ನನ್ನೇ ತಾನು ಒಪ್ಪಿಸಿಕೊಟ್ಟನು. He never used any deceit to escape from the trial situation. ಆತನು ಬಾಧೆಯನ್ನು ಅನುಭವಿಸುವಂತ ಸಮಯದಲ್ಲಿ ಆತನು ಯಾವುದೇ ವಂಚನೆಯನ್ನು ಉಪಯೋಗಿಸಲಿಲ್ಲ. He owned the whole world. ಆತನು ಲೋಕಾಧಿಪತಿಯಾಗಿದ್ದ Whole world came to existence because of him. ಆತನ ನಿಮಿತ್ತವಾಗಿ ಇಡೀ ಲೋಕವು ಅಸ್ತಿತ್ವಕ್ಕೆ But ಬಂದಿತು. Bible says he never took revenge or retaliation. ಆದರೆ ದೇವರ ವಾಕ್ಯ ಹೇಳುತ್ತದೆ, ಆತನು ಒಂದು ಕ್ಷಣವಾದರೂ ಮೂಯಿಯನ್ನು ತೀರಿಸುವುದಕ್ಕೆ ಮನಸ್ಸು ಮಾಡಲಿಲ್ಲ. If he retaliated, nobody will be there, no universe will be there. ಒಂದು ವೇಳೆ ಆತನೇ ಮೂಯಿ ತೀರಿಸುವುದಾಗಿದ್ದರೆ ಇಂದು ಈ ಭೂಮಿಯ ಅಸ್ತಿತ್ವದಲ್ಲಿ ಇರುತ್ತಾ ಇರಲಿಲ್ಲ. Thirdly, verse 23 says, 23ನೇ ವಾಕ್ಯ ಮೂರನೇದಾಗಿ ಹೀಗೆ ಹೇಳುತ್ತದೆ, he never threatened. ಯಾರಿಗೂ ಆತನು ಬೆದರಿಕೆಯನ್ನು ಹಾಕಲಿಲ್ಲ. He never even told God will see this. ಆತನು ಈ ಮಾತನ್ನು ಸಹ ಹೇಳಲಿಲ್ಲ, ದೇವರು ಇದನ್ನು ನೋಡುತ್ತಾನೆಂಬುದಾಗಿ. But what he did, ಆದರೆ ಆತನು ಮಾಡಿದ್ದೇನು? Bible says he entrusted himself to him who judges justly. ಆತನು ಮಾಡಿರುವಂತ ಸಂಗತಿ ಏನೆಂದರೆ, ನ್ಯಾಯವಾಗಿ ತೀರ್ಪು ಮಾಡುವಾತನಿಗೆ ತನ್ನನ್ನೇ ತಾನು He ಒಪ್ಪಿಸಿಕೊಟ್ಟನು. knew very clearly, foundationally, to the core, God is justice. ನಾವು ನೋಡುತ್ತೇವೆ ದೇವರ ಒಂದು ರೂಪವೇನೆಂದ್ರೆ ಅಥವಾ ಆತನ ಸ್ವಭಾವವೇನೆಂದರೆ ನ್ಯಾಯ ತೀರಿಸುವಂತ ದೇವರ ಆತನಾಗಿದ್ದಾನೆ. He trusted his heavenly Father. ಆತನು ತನ್ನ ಸ್ವರ್ಗೀಯ ತಂದೆಯಲ್ಲೇ ಭರವಸೆ ಇಡುತ್ತಾನೆ. He silently endured everything by trusting his heavenly Father. ಆತನು ಮೌನವಾಗಿ ತಂದೆಯಾದ ದೇವರಲ್ಲಿ ಭರವಸೆ ಇಟ್ಟು ಎಲ್ಲವನ್ನು ಸಹಿಸಿಕೊಂಡನು. And that's why he was resurrected. ಆ ಕಾರಣದಿಂದ ಆತನು ಪುನರುತ್ಥಾನ ಹೊಂದಿದಂತ That's why the world adore him. ಆ ಕಾರಣದಿಂದ ಇಂದು ಸಹ ಲೋಕವು ಆತನನ್ನು ಗೌರವಿಸುತ್ತದೆ. Now
why he did all this silently, he suffered. ಈ ಎಲ್ಲಾ ವಿಷಯಗಳನ್ನು ಯಾಕೆ ಆತನು ಮೌನವಾಗಿ ಸಹಿಸಿಕೊಳ್ಳಬೇಕಾಗಿತ್ತು? Verse 24 and 25 will give us the clue. 24-25 ವಾಕ್ಯವು ಅದಕ್ಕೆ ನಮಗೆ ಅರ್ಥವನ್ನು ಹೇಳುತ್ತದೆ. He himself bore our sins in his body on the tree, so that we might die to sins and live for righteousness. By his wounds you have been healed. For you were like sheep going astray, but now you have returned to the shepherd and overseer of your souls. ನಾವು ನಮ್ಮ ಪಾಪಗಳ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ಮರದ ಕಂಬದ ಮೇಲೆ ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತನು. ಆತನ ಗಾಯಗಳಿಂದ ನಿಮಗೆ ಗುಣವಾಯಿತು, ಏಕೆಂದರೆ ನೀವು ಕುರಿಗಳಂತೆ ದಾರಿ ತಪ್ಪಿರುವರಾಗಿದ್ದೀರಿ. ಆದರೆ ಈಗ ನೀವು ತಿರುಗಿ ನಿಮ್ಮ ಆತ್ಮಗಳ ಕುರುಬನೂ ಅಧ್ಯಕ್ಷನೂ ಆಗಿರುವಾತನ ಬಳಿಗೆ ಬಂದಿದ್ದೀರಿ. He bore our sin, he endured all the humiliation, all the pain, all the suffering. He endured it joyfully, silently for our sake. ನಮ್ಮ ಪಾಪಗಳ ಪಾಲಿಗೆ ಆತನು ಸತ್ತನು, ನಮ್ಮ ಮೇಲೆ ಬರುವಂಥ ದಂಡವನ್ನು ಆತನು ಸ್ವೀಕರಿಸಿದನು. ಆತನು ಯಾವುದೇ ಪ್ರತಿಕ್ರಿಯೆಯನ್ನು ತೋರಿಸದೆ ಎಲ್ಲ ಹಿಂಸೆಗಳನ್ನು ಸಹಿಸಿಕೊಂಡನು. Why? ಯಾಕೆ? So that we will stop sins. ನಾವು ಪಾಪ ಮಾಡುವುದನ್ನು ನಿಲ್ಲಿಸಬೇಕೆಂಬುದಾಗಿ. We'll stop sinning and we'll live for him. ಪಾಪ ಮಾಡುವುದನ್ನು ನಿಲ್ಲಿಸಿ ಆತನಿಗೋಸ್ಕರ ಜೀವಿಸಬೇಕಂತಲೇ ದೇವರು ನಮಗೆ ಇದನ್ನು ಮಾಡಿದ್ದಾನೆ. Same way God has scattered in your different places in this hostile world, so that you will live holy life, and you will, through your holy life, you will impress people about Jesus Christ. ಆ ಕಾರಣದಿಂದ ದುಷ್ಟವಾದ ಲೋಕದಲ್ಲಿ ದೇವರು ಎಲ್ಲಾ ಕಡೆಯಲ್ಲಿ ವಿಶ್ವಾಸಿಗಳನ್ನು ಚದುರಿಸುವ ಕಾರಣವೇನೆಂದರೆ, ಈ ಒಂದು ಜನರ ಮಧ್ಯದಲ್ಲಿ, ಅನ್ಯರ ಮಧ್ಯದಲ್ಲಿ ಕ್ರಿಸ್ತನ ಗುಣಾತಿಶಯಗಳನ್ನು ಪ್ರಕಟಿಸುವಂತ ಕ್ರೈಸ್ತರು ನಾವಾಗಿರಬೇಕೆಂಬುದಾಗಿ ಆತನು ಹಾಗೆ ಮಾಡಿದ್ದಾನೆ. The people who trouble you may see your good deeds, and many of them will accept Christ, and some of them will be ashamed when God honors you for all the suffering you endured when Christ appears. ಈ ದುಷ್ಟರು ನಿಮ್ಮ ಸತ್ಕ್ರಿಯೆಗಳನ್ನು ನೋಡುವಾಗ ಒಂದು ದಿನ ಕ್ರಿಸ್ತನು ಪ್ರತ್ಯಕ್ಷನಾದಂಥ ದಿನದಂದು ಇವರು ಖಂಡಿತವಾಗಿಯೂ ನಿಮ್ಮನ್ನು ದೇವರು ಮೇಲೆ ಕೆತ್ತುವುದನ್ನು ನೋಡುವಾಗ ಇವರು ನಾಚಿಕೆಗೆ ಒಳಗಾಗುತ್ತಾರೆ. Verse 70. 17ನೇ ವಾಕ್ಯ. Proper respect to everyone. ಎಲ್ಲರನ್ನು ಸನ್ಮಾನಿಸಿರೆ. Proper respect. ಎಲ್ಲರನ್ನು ಸನ್ಮಾನಿಸುವುದೆಂದರೆ on the culture and the situation. ಅಲ್ಲಿ ಇರುವಂತ ಸಂಪ್ರದಾಯ ಮತ್ತು ಸನ್ನಿವೇಶದ ಮೇಲೆ ಅವಲಂಬಿಸಲ್ಪಟ್ಟಿದೆ. Sometimes it is painful confrontation, just like Nathan confronting David of his adultery. ಕೆಲವೊಂದು ಸಾರಿ ನಾವು ಪಾಪವನ್ನು ಎದುರಿಸುವುದಕ್ಕಾಗಿ ಯಾವ ರೀತಿಯಾಗಿ ಪ್ರವಾದಿಯಾದ ನಾಥಾನನು ದಾವೀದನು ವ್ಯಭಿಚಾರ ಮಾಡಿದಂತ ನಂತರ ಆತನನ್ನು ಗದರಿಸುತ್ತಾನೋ ಹಾಗೆ ಗದರಿಸುವುದೇ ಸನ್ಮಾನವಾಗಿರುತ್ತದೆ. Sometimes it is to silently endure, like the last trial time in Jesus' life, or sometimes it is to chase out the people who is doing business in the temple of God. ಕೆಲವೊಂದು ಸಾರಿ ಮೌನವಾಗಿ ಯೇಸು ಸ್ವಾಮಿಯ ಕೊನೆಗಳಿಗೆಯಲ್ಲಿ ಆತನು ಎಲ್ಲಾ ಕಷ್ಟಗಳನ್ನು ಸಹಿಸಿದ ಹಾಗೆ ಸಹಿಸಿಕೊಳ್ಳುವುದು. ಇನ್ನು ಕೆಲವೊಂದು ಸಾರಿ ಯಾವ ರೀತಿಯಾಗಿ ಯೇಸು ಸ್ವಾಮಿಯ ಆಲಯದಲ್ಲಿ ಮಾರಾಟ ಮಾಡುವಂತ ಪ್ರತಿಯೊಬ್ಬರನ್ನು ಗದರಿಸಿ ಓಡಿಸಿದನೋ ಅದು ಸಹ ಸನ್ಮಾನವಾಗಿರುತ್ತದೆ. Now what is the right thing to do when you are in the hostile situation? ಇಂತಹ ಭಯಂಕರವಾದ ಪರಿಸ್ಥಿತಿಯಲ್ಲಿ ಇರುವಾಗ ಮಾಡಬೇಕಾದ ಸರಿಯಾದ ವಿಷಯವೇನು? For that you should get connected to the heavenly Father. ಈ ವಿಷಯವನ್ನು ನಡೆಸುವುದಕ್ಕಾಗಿ ಪರಿಶುದ್ಧಾತ್ಮನಾದ ದೇವರೊಂದಿಗೆ ನಾವು ಸಂಪರ್ಕವನ್ನು ಹೊಂದಿಕೊಳ್ಳಬೇಕು. When you are connected to the Holy Spirit, He will give you uncommon common sense, so that you will make the right choice. ನೀವು ಪರಿಶುದ್ಧಾತ್ಮನ ಮೇಲೆ
ಅವಲಂಬಿಸುವಂಥ ಸಮಯದಲ್ಲಿ ಆ ಒಂದು ನಿರ್ದಿಷ್ಟವಾದಂಥ ವೇಳೆಯಲ್ಲಿ ಸರಿಯಾದ ಆಯ್ಕೆಯನ್ನು ಮಾಡುವುದಕ್ಕೆ ವಿಶೇಷವಾದಂಥ ಸಾಮಾನ್ಯ ಜ್ಞಾನವನ್ನು ಆತ ನಿಮಗೆ ಅನುಗ್ರಹಿಸಿಕೊಡುತ್ತಾನೆ. And you will make the right decision which will glorify God and impact the world for Jesus Christ. ನೀವು ಯೇಸುವನ್ನು ಮಹಿಮೆ ಪಡಿಸುವಂತ ಸರಿಯಾದ ಆಯ್ಕೆಯನ್ನು ಮಾಡಿ ಲೋಕಕ್ಕೆ ಒಂದು ಪ್ರಭಾವವನ್ನು ಬೀರುವರಾಗಿರುತ್ತೀರಿ. May God enable all of us. ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. Live Christ-like life among the locals where God has placed us. ದೇವರು ನಮ್ಮನ್ನು ಯಾವ ಸ್ಥಳದಲ್ಲಿ ಇರಿಸಿದ್ದಾನೋ ಆ ಸ್ಥಳದಲ್ಲಿ ಸ್ಥಳೀಯ ಜನರ ಮಧ್ಯದಲ್ಲಿ ಕ್ರಿಸ್ತನ ಹಾಗೆ ನಾವು ಒಳ್ಳೆ ಜೀವಿತವನ್ನು ಜೀವಿಸಬೇಕು. Let us glorify God every days of our life. ನಮ್ಮ ಜೀವಿತ ಕಾಲವೆಲ್ಲ ನಾವು ದೇವರನ್ನು ಮಹಿಮೆ ಪಡಿಸುವಂತ ಜನರಾಗಿರೋಣ. God bless all of you. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. Let us thank God for His amazing grace over our lives, that He saved a wretch like us. We were once lost and then He found us. We have been through many dangers, many trials, but we thank God because His grace has brought us thus far. And this is the confidence that all of us have, that His grace will see us through. ದೇವರ ಆ ಮಹಾಕೃಪೆಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಆತನ ಕೃಪೆಯ ನಿಮಿತ್ತವಾಗಿ ಕ್ರೂರಿಯಾದಂಥ ಅನೇಕ ನಮ್ಮ ಪಾಪಗಳಿಂದ ಆತನು ಬಿಡಿಸಿದ್ದಾನೆ. ಆಗಲೇ ನಾವು ಅನೇಕ ಸಂಕಷ್ಟಗಳ ಮಧ್ಯದಲ್ಲಿ ಹಾದು ಬಂದಿದ್ದೇವೆ. ಆತನ ಕೃಪೆಯ ನಿಮಿತ್ತವಾಗಿ ಎಲ್ಲಾ ಸಂಕಷ್ಟಗಳನ್ನು ನಾವು ಸಹಿಸಿಕೊಂಡು ಇಲ್ಲಿಯ ತನಕ ಬಂದಿದ್ದೇವೆ. ನಾವು ಮುಟ್ಟುವಂತ ಸ್ಥಳವನ್ನು ಮುಟ್ಟುವ ತನಕ ಆತನ ಕೃಪೆ ನಮ್ಮನ್ನು ನಡೆಸಲೆಂಬುದಾಗಿ ನಾವು ದೇವರಲ್ಲಿ ಬೇಡಿಕೊಳ್ಳೋಣ.
As we live in this world, we will have troubles. ತಂದೆಯಾದ ದೇವರೇ, ಈ ಲೋಕದಲ್ಲಿ ನಾವು ಬದುಕುವಾಗ ನಮಗೆ ಸಂಕಷ್ಟಗಳುಂಟು. But you have overcome this world. ಆದರೆ ನೀನು ತಾನೇ ಈ ಲೋಕವನ್ನು ಜಯಿಸಿದಾತನಾಗಿದ್ದೆ. You have promised that you will be with us every moments of our life. ವಾಗ್ದಾನ ಮಾಡಿದ ಹಾಗೆ ಜೀವಿತದ ಕೊನೆಯ ತನಕ, ಯುಗದ ಸಮಾಪ್ತಿಯವರೆಗೆ ನಾನು ನಿಮ್ಮ ಜೊತೆಯಲ್ಲಿ ಇರುತ್ತೇನೆ ಎಂಬುದಾಗಿ ಹೇಳಿದ್ದೆ. Help us, Lord, to move upstream. ಕರ್ತನೇ, ನಾವು ಮೇಲ್ ಪ್ರದೇಶಗಳಿಗೆ ಈಚುವುದಕ್ಕಾಗಿ ನಮಗೆ ಸಹಾಯ ಮಾಡು. And appear before you, Lord. ನಿನ್ನ ಮುಂದೆ ಕಾಣಿಸಿಕೊಳ್ಳುವುದಕ್ಕಾಗಿ ಸಹಾಯಿಸು. Bless us, Lord. ನಮ್ಮನ್ನು ಆಶೀರ್ವದಿಸು ತಂದೆಯಾದ ದೇವರೇ. In Jesus' name we pray. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. Amen. ಆಮೆನ್. Shall we have the benediction? ಅಂತ್ಯಾಶ್ರಯವಾದವನ್ನು ಹೊಂದಿಕೊಳ್ಳೋಣ. The amazing grace of our Lord and Savior Jesus Christ. ನಮ್ಮ ಯೇಸು ಕ್ರಿಸ್ತನ ಮಹಾಕೃಪೆಯು, The lavish love of God the Father. ತಂದೆಯಾದ ದೇವರ ಅಳತೆಯಿಲ್ಲದಂತಹ ಪ್ರೀತಿಯು, The continuous friendship of the blessed Holy Spirit ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಮತ್ತು ಸ್ನೇಹವು be with each one of us ಎಲ್ಲರ ಜೊತೆಯಲ್ಲಿ ಅದು ಇರಲಿ. as we live a holy life among ungodly people. ಈ ಲೋಕದ ಜನರ ಮಧ್ಯದಲ್ಲಿ ನಾವು ಒಂದು ಪರಿಶುದ್ಧವಾದ ಜೀವಿತವನ್ನು ಜೀವಿಸುವಾಗ God bless all of you. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.